ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪುಟ್ಟಸ್ ದುನಿಯಾ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಲಾಸ್ಟ್ ವಿಡಿಯೋ ನೋಡಿದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ನಾನು ಬೆಂಗಳೂರಿಗೆ ಬಂದಿದ್ದೀನಿ ನನ್ನ ತಂಗಿಯ ಮನೆಗೆ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿಗೆ ಬಂದಿದ್ದೀವಿ, ಏನಕ್ಕೆ ಬಂದಿದ್ದೀವಿ ಅಂತ ಮುಂದೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸದ್ಯಕ್ಕೆ ಇವಾಗ ನಾನಿರೋದು ಗಾಂಧಿ ಬಜಾರಿಗೆ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಅಲ್ಲಿಗೆ ಹೋದ ತಕ್ಷಣ ನನಗೆ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಏನಕ್ಕೆ ಗೊತ್ತಾ, ಸಾಕಷ್ಟು ಹೂವಿನ ಅಂಗಡಿಗಳಿದ್ವು, ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಹಾಗೆ ಹಣ್ಣುಗಳು, ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ, ಹಾಗೆ ಈ ಬಾಳೆಕಂದು, ಮಾವಿನ ಸೊಪ್ಪು, ವೀಳ್ಯದೆಲೆ, ಇದನ್ನೆಲ್ಲ ನಾವು ನಮ್ಮೂರಲ್ಲಿ ಹಬ್ಬದ ಮಾರ್ಕೆಟ್ ಅಂತಲೇ ಕರಿತೀವಿ. ಹಬ್ಬದ ಹಿಂದಿನ ದಿನ ಈ ರೀತಿ ಒಂದು ಮಾರ್ಕೆಟ್ ಕ್ರಿಯೇಟ್ ಆಗಿರುತ್ತೆ ಸ್ನೇಹಿತರೆ. ಗಾಂಧಿ ಬಜಾರಲ್ಲಿ ಓಡಾಡ್ತಾ ಲಿಟ್ರಲಿ ನನಗೆ ಹಬ್ಬಕ್ಕೆ ಹಿಂದಿನ ದಿನ ಶಾಪಿಂಗ್ ಬಂದಿದ್ದೀನೇನೋ, ಹಬ್ಬದ ಶಾಪಿಂಗಿಗೆ ಅಂತ ಫೀಲ್ ಆಗ್ತಾ ಇತ್ತು. ಸೊ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಗಾಂಧಿ ಬಜಾರಲ್ಲಿ. ಸಾಕಷ್ಟು ಹೋಟೆಲ್ಸ್ ಇದೆ ಸ್ನೇಹಿತರೆ. ಇವರೇ ಹೋಟೆಲ್ಸ್ ನೋಡಿದ್ವಿ. ನಾವು ಬಂದಿರೋದು ತುಂಬಾ ಫೇಮಸ್ ಹೋಟೆಲ್ ವಿದ್ಯಾರ್ಥಿ ಭವನ್ ಅಂತ ಹೆಸರು. ಸಾಕಷ್ಟು ಜನ ಕೇಳೇ ಇರ್ತೀರಾ ಅಲ್ವಾ, ಅಲ್ಲಿ ಏನು ಫೇಮಸ್ ಅಂತ ಸಹ ನಿಮಗೆಲ್ಲ ಗೊತ್ತಿರುತ್ತೆ. ಮಸಾಲೆ ದೋಸೆ ಫೇಮಸ್ಸು. ಸೊ ಮಸಾಲೆ ದೋಸೆ ಇವತ್ತು ತಿನ್ನಬೇಕು ಅಂತ ಬೆಳಗ್ಗೆನೇ ಹೊರಟು ಬಂದ್ವಿ ಸ್ನೇಹಿತರೆ. ಬಟ್ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಲ್ಲಿ ಅಷ್ಟೊಂದು ರಶ್ ಇರುತ್ತೆ ಅಂತ. ಹೋಟೆಲಿಗೆ ಹೋಗಿ ಟೋಕನ್ ತೊಗೊಬೇಕು. 1.5 ಗಂಟೆ ನಮಗೆ ವೆಯ್ಟಿಂಗ್ ಪೀರಿಯಡ್ ಇತ್ತು. ಸೊ ಅಷ್ಟೊತ್ತು ತನಕ ಅಂತೂ ಹೊಟ್ಟೆ ಹಸ್ಕೊಂಡಿರೋಕ್ಕೆ ಸಾಧ್ಯನೇ ಇರಲಿಲ್ಲ. ಅಲ್ಲೇ ಒಂದು SLN ಅಂತನ ಒಂದು ಹೋಟೆಲ್ ತೋರಿಸಿದ್ದೀನಿ ನಿಮಗೆ ವಿಡಿಯೋದಲ್ಲೇ. ಅಲ್ಲಿ ಪಲಾವ್ ತಿಂದ್ವಿ. ಪಲಾವ್ ಟೇಸ್ಟ್ ಚೆನ್ನಾಗಿತ್ತು ಸ್ನೇಹಿತರೆ, ಬಟ್ ಕ್ವಾಂಟಿಟಿ ಕಮ್ಮಿ, ಅಮೌಂಟ್ ಜಾಸ್ತಿ ಅಂತ ನನಗೆ ಫೀಲ್ ಆಯಿತು ಸ್ನೇಹಿತರೆ. ನಾನು ಆವಾಗಲೇ ಹೇಳಿದಾಗೆ ನಾವು ಟೋಕನ್ ತೊಗೊಂಡಿದ್ದು ನಮಗೆ ಟೈಮ್ ಡ್ಯೂರೇಷನ್ ಯಾವಾಗ ಬಂದಿತ್ತು ಅಂದರೆ 11:30 to 12 ಅಂತ ಇತ್ತು. ಸೊ ತುಂಬಾ ಟೈಮ್ ಇತ್ತು. 1.5 ಗಂಟೆ ಅಲ್ಲ, 2.5 ಗಂಟೆ ಆಗಲಿ. ಹೊಟ್ಟೆಗೆ ಸ್ವಲ್ಪ ಏನೋ ತಿಂದಿದ್ದೀವಿ, ಹೊಟ್ಟೆ ಹಸುವಂತೂ ಇಲ್ಲ. ಶಾಪಿಂಗ್ ಮಾಡೋದಕ್ಕೆ ಅಂಗಡಿಗಳು ಸಾಕಷ್ಟು ಇದ್ವು. ನನಗೂ ಕವಿಗೂ ಇನ್ನೇನು ಬೇಕು, ಸೂರಿ ಮೋನಿ ಒಂದು ಕಡೆ ಕೂತಿದ್ರು ಮೊಬೈಲ್ ನೋಡ್ತಾ, ನಾನು ಕವಿ ಮತ್ತೆ ನಮ್ಮ ಶಾಪಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಸ್ನೇಹಿತರೆ, ವಿದ್ಯಾರ್ಥಿ ಭವನ್ ಪಕ್ಕದಲ್ಲೇ ಒಂದು ಬ್ಯಾಂಗಲ್ ಸ್ಟೋರ್ ಇತ್ತು. ತುಂಬ ವೆರೈಟೀಸ್ ಇತ್ತು. ಅಂದರೆ ಕಲೆಕ್ಷನ್ಸ್ ತುಂಬಾ ಯೂನಿಕ್ಕಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ರೇಟ್ ಕೂಡ ನನಗೆ ವರ್ತ್ ಅಂತಲೇ ಅನ್ನಿಸ್ತು. ಕವಿ ಇಯರಿಂಗ್ಸ್ ಏನೋ ತೊಗೊಂಡ್ಲು, ನಾನು ಕ್ಲಿಪ್ಸ್, ಕ್ಲಚಸ್ ತೊಗೊಂಡೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೆಲ್ಲ ಶೇರ್ ಮಾಡ್ತೀನಿ ಸ್ನೇಹಿತರೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇದು ಗ್ರಂಥಿಕೆ ಸ್ಟೋರ್ ಇತ್ತು. ಇದು ಸಹ ದೊಡ್ಡದು. ಏನೇನೋ ಡಿಫ್ರೆಂಟ್ ಆಗಿರೋ ಪೂಜಾ ಐಟಮ್ಸ್ ಎಲ್ಲ ಇತ್ತು. ನೋಡೋದಕ್ಕೆ ಖುಷಿ ಆಗ್ತಿತ್ತು. ಕವಿಗೆ ಇಲ್ಲಿ ಗೋಂದ್ ಬರುತ್ತೆ, ಬಾದಾಮ್ ಗೋಂದ್ ಅಂತ ಏನೋ ಅವ್ರ ಫ್ರೆಂಡ್ ಹೇಳಿದರು ಅಂತ ಅದನ್ನು ಹುಡ್ಕೊಂಡು ಬಂದ್ವಿ. ನೋಡ್ತಾ ಒಂಥರ ಚೆನ್ನಾಗಿ ಅನ್ನಿಸ್ತು. ಸೊ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಪುಟಾಣಿ ಮರಗಳು, ನಾವು ಬಾಗ್ನ ಕೊಡ್ತೀವಲ್ಲ, ಪುಟಾಣಿ ಮರಗಳೆಲ್ಲ ಇತ್ತು. ಕ್ಯೂಟ್ ಅಂತ ಅನ್ನಿಸ್ತು. ನನಗೂ ಪೂಜೆಗೆ ಅಂದರೆ ಏನಾದ್ರು ಬೇಕಿತ್ತ ನೋಡೋಣ ಅಂತ ಹಾಗೆ ಎಲ್ಲ ನೋಡ್ತಾ ನಿಂತಿದ್ವಿ. ಅಷ್ಟರಲ್ಲಿ ಮೋನ್ ಕಾಲ್ ಮಾಡಿದ್ರು, ಬನ್ನಿ ಟೈಮ್ ಆಯಿತು ಅಂತ. ಈಗ ವಿದ್ಯಾರ್ಥಿ ಭವನಿಗೆ ಬಂದಿದ್ದೀವಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ, ಇನ್ನೂ ಕ್ರೌಡ್ ಕಮ್ಮಿನೇ ಆಗಿಲ್ಲ. 2 o'clock ಕ್ಲೋಸ್ ಅಂತ ಅನಿಸುತ್ತೆ. ನಮಗೆ 11:15ಗೆ ನಾವು ಒಳಗಡೆ ಹೋದ್ವಿ. ಇದೇ ಟೋಕನ್ ಸ್ನೇಹಿತರೆ. ನಮಗೆ ಟೋಕನ್ ಬಂದಿದ್ದು L ಸೀರೀಸ್, L20 ನಮಗೆ ಟೋಕನ್ ಬಂದಿದ್ದು. L ಅಂದರೆ ಕಡಿಮೆನ ಸ್ನೇಹಿತರೆ, A to L ಮತ್ತು M ಅಥವಾ N ತನಕನ ಏನೋ ಟೋಕನ್ ಇಶ್ಯೂ ಆಗಿದೆ ಅಂತ ಹೇಳಿದ್ರು. ಅವರು ಸಹ ಇನ್ನೂ ವೆಯ್ಟಿಂಗ್ ಲಿಸ್ಟಲ್ಲಿದ್ದರು. ಒಂಥರ ಖುಷಿ ಆಯಿತು ಸ್ನೇಹಿತರೆ. ಇಷ್ಟೊಂದು ಕ್ರೌಡ್ನ ಮೇಂಟೈನ್ ಮಾಡೋದು ಅಂದರೆ, ಹೋಟೆಲ್ ರನ್ ಆದರೆ ಈ ರೀತಿ ರನ್ ಆಗಬೇಕು ಅಂತ ಅನ್ನಿಸ್ತು ಸ್ನೇಹಿತರೆ. ವಿದ್ಯಾರ್ಥಿ ಭವನಲ್ಲಿ ದೋಸೆ ತಿನ್ನೋಕ್ಕೆ ಆಸೆ ಇರೋರು ನಾವು ಮಾಡ್ಕೊಂಡಿರೋ ತಪ್ಪನ್ನ ಮಾಡ್ಕೊಳ್ಬೇಡಿ. ಬಿಕಾಸ್ ಇಲ್ಲಿ ಸೀಟ್ ರಿಸರ್ವೇಷನ್ಗೆ ಕೂಡ ಅವಕಾಶ ಇದೆ ಸ್ನೇಹಿತರೆ. ನಾವು ಕಾಲ್ ಮಾಡಿ ನಮಗೆ ಬೇಕಾಗಿರೋ ಟೈಮಿಗೆ ನಾವಿಲ್ಲಿ ಸೀಟ್ನ ರಿಸರ್ವ್ ಮಾಡಿಸ್ಕೊಬೋದು. ನಮಗಿದು ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ನಾವು ಹೋಗಿ 1:30 1:45 ಗಂಟೆ ವೆಯ್ಟ್ ಮಾಡಿ ಫೈನಲಿ ನಾವು ವಿದ್ಯಾರ್ಥಿ ಭವನ್ ಒಳಗಡೆ ಬಂದಿದ್ದೀವಿ ಸ್ನೇಹಿತರೆ. ಎಷ್ಟೋ ದಿನದ ಆಸೆ ಇವತ್ತು ಪೂರೈಸ್ಕೊಂಡೇ ಬಿಡೋಣ ಅಂತ ದೋಸೆ ತಿನ್ನೋದಕ್ಕೆ ಬಂದಿದ್ದೀವಿ. ಬನ್ನಿ ಏನೇನೆಲ್ಲ ವೆರೈಟೀಸ್ ತಿಂತೀವಿ ಅಂತ ನಿಮಗೂ ಸಹ ತೋರಿಸ್ತೀನಿ. ಮೊದಲನೇದಾಗಿ ಸ್ವೀಟಿಂದ ಶುರು ಮಾಡೋಣ ಅಂತ. ಕೇಸರಿ ಬಾತ್ ನಾನು ತಿಂದೆ, ಬಟ್ ಇಲ್ಲಿ ಮೋನಿ ವಡೆ ತಿಂತಾ ಇದ್ದಾರೆ. ವಡೆ ಸಾಂಬಾರು ತರಿಸ್ಕೊಂಡಿದ್ವಿ, ಹಾಗೆ ಕೇಸರಿ ಬಾತ್ ತರಿಸ್ಕೊಂಡಿದ್ವಿ, ಹಾಗೆ ಉಪ್ಪಿಟ್ಟು ತರಿಸ್ಕೊಂಡಿದ್ವಿ. ನೆಕ್ಸ್ಟ್ ಫೈನಲಿ ಏನಂತಾರೆ, ಶೋ ಸ್ಟಾಪರ್ ಅಂತಲೇ ಹೇಳ್ಬೋದಲ್ವಾ, ಮಸಾಲೆ ದೋಸೆ.
ಸಿನ್ಸ್ ಫ್ರಮ್ 1943ಇಂದ ಇವತ್ತಿನ ತನಕನೂ ಇದೇ ಹೆಸರನ್ನ ಮೇಂಟೈನ್ ಮಾಡ್ಕೊಂಡು ಬರಬೇಕು ಅಂದರೆ ನಿಜವಾಗ್ಲೂ ಅದು ಕಮ್ಮಿ ವಿಷಯನೇ ಅಲ್ಲ ಸ್ನೇಹಿತರೆ. ಸ್ನೇಹಿತರೆ ನೋಡ್ತಿದ್ದೀರಲ್ಲ, ಈ ರೀತಿ ದೋಸೆ ಸರ್ವ್ ಮಾಡೋದನ್ನ ಸಾಕಷ್ಟು ಜನ ರೀಲ್ಸಲ್ಲಿ ಶಾರ್ಟ್ಸಲ್ಲಿ ನೋಡಿರ್ತೀರ. ನಾನು ಸಹ ರೀಲ್ಸಲ್ಲಿ ಶಾರ್ಟ್ಸಲ್ಲಿ ನೋಡಿ ಸಾಕಷ್ಟು ಎಕ್ಸೈಟೆಡ್ ಆಗೇ ಹೋಗಿದ್ದೆ. ಇವತ್ತು ಡೈರೆಕ್ಟಾಗಿ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಇನ್ನು ಟೇಸ್ಟ್ ಬಗ್ಗೆ ಹೇಳಬೇಕಂತಂದರೆ ನಾವು ತಿಂದಿದ್ದಷ್ಟು ಐಟಮ್ಸು ನಮಗೆಲ್ಲರಿಗೂ ತುಂಬಾ ಇಷ್ಟ ಆಯಿತು, ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ದೋಸೆ ಸಹ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಸ್ನೇಹಿತರೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಅಷ್ಟೊತ್ತು ನಾವು ವೆಯ್ಟ್ ಮಾಡಿ ದೋಸೆ ತಿಂದಿದ್ದು ವರ್ತ್ ಅಂತ ಅನ್ನಿಸ್ತು ನಮ್ಮೆಲ್ರಿಗೂ. ಸ್ನೇಹಿತರೆ, ನೀವು ವಿದ್ಯಾರ್ಥಿ ಭವನಿಗೆ ದೋಸೆ ತಿನ್ನಕ್ಕೆ ಹೋಗ್ಬೇಕಾ, ಸೀಟ್ ರಿಸರ್ವೇಷನ್ ಮಾಡ್ಕೊಳ್ಳೋಕ್ಕೆ ಕಾಲ್ ಮಾಡಬೇಕಾಗಿರೋಂಥ ನಂಬರ್ ನನ್ನ ವಿಡಿಯೋದಲ್ಲೇ ಇದೆ. ಸ್ಕಿಪ್ ಮಾಡ್ತಾನೆ ವಿಡಿಯೋ ನೋಡಿ ನೀವು ವಿದ್ಯಾರ್ಥಿ ಭವನ್ ದೋಸೆನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಸಿಗ್ತೀನಿ ಸ್ನೇಹಿತರೆ ನನ್ನ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ನಿಮ್ಮ ಪ್ರೀತಿಯ ಪುಟ್ಟೂಸ್ ದುನಿಯಾ. ಬಾಯ್ ಬಾಯ್.